ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮುರುಳಿ. ಓಕೆ, ಇವತ್ತು ಏನ್ಕಪ್ಪ ಇದ್ದಕ್ಕಿದ್ದಾಗೆ ಬಂದ್ರು ಅಂತ ನೀವೆಲ್ಲರೂ ಕೇಳ್ಬೋದು ಅಥವಾ ಡೌಟು ಕೂಡ ಇರ್ಬೋದು. ಮೊನ್ನೆ ಮಾಡಿದಂಥ ವಿಡಿಯೋ ಈ ಲೆವೆಲಿಗೆ ಪ್ರತಿಕ್ರಿಯಿಸುತ್ತೆ ಅಂತಲೂ ಗೊತ್ತಿಲ್ಲ, ಹಿಂಗಾಗತ್ತೆ ಅನ್ನೋ ಐಡಿಯಾನು ನನಗಿರಲಿಲ್ಲ. ನನಗೆ ಕಂಡಂಥ ಕೆಲವು ತಪ್ಪುಗಳನ್ನ ವಿವರಿಸಿ ಹೇಳುವಂಥ ಒಂದು ಪ್ರಯತ್ನ, ಆ ತಪ್ಪನ್ನು ತಿದ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು. ಸೊ ಆ ಉದ್ದೇಶದಲ್ಲಿ ಸೋನು ಅವರ ಬಗ್ಗೆ ಕೆಲವು ವಿಚಾರಧಾರಣೆಗಳನ್ನ ಮಾತಾಡಿದ್ದೆ. ಸೊ ಅದು ನಿಮಗೂ ಕೂಡ ಗೊತ್ತು, ನೋಡಿದ್ರಿ ಕೂಡ. ಆದರೆ ಇವತ್ತು ಒಂದು ಸ್ಫೋಟಕ ಸುದ್ದಿ ಹೊರಗಡೆ ಬಂದಿದೆ. ಸೋನು ಅವರು ಅರೆಸ್ಟ್ ಆಗಿದ್ದಾರೆ. ಸೋನು ಶ್ರೀನಿವಾಸ್ ಗೌಡ ಅವರು ಅರೆಸ್ಟ್ ಆಗಿರುವಂಥದ್ದು. ಸೊ ಏನಕ್ಕೋಸ್ಕರ ಅರೆಸ್ಟ್ ಆದರೂ, ಅದ್ರ ಹಿಂದಿರುವಂತಹ ಕಾರಣಗಳೇನು ಎಲ್ಲನೂ ತಿಳಿಸಿ ನಿಮ್ಗೆ ಹೇಳುವಂತಹ ಒಂದು ಪ್ರಯತ್ನ ನಾನು ಮಾಡ್ತೇನೆ. ಏನಪ್ಪ ಅಂತ ಅಂದರೆ, ಸೋನು ಶ್ರೀನಿವಾಸ್ ಗೌಡ ಏನಿದ್ದಾರೆ ಅವರನ್ನ ಅಂದರೆ ಒಂದು ಮಗನ್ನ, ಒಂದು ಚಿಕ್ಕ ಹುಡುಗಿನ ದತ್ತು ತಗೊಂಡಿದ್ದೀನಿ ನಾನು. ಸೊ ದತ್ತು ತಗೊಂಡು ಅವ್ರ ತಂದೆ ತಾಯಿಗೂ ಕೂಡ ಕೊಡ್ತಾ ಇದ್ದೇನೆ. ಆ ಹುಡುಗಿನೇ ಹೇಳಿದ್ರು. ನಾನು ಕೂಡ ಅಂದರೆ ತುಂಬ ವಿಡಿಯೋಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಅವ್ರು ಹೇಳ್ತಾ ಇದ್ದಿದ್ದು, ಆ ಹುಡುಗಿನ ಅಂದರೆ ಅವ್ರ ಹುಡುಗಿ ತಂದೆಗೆ ತಾಯಿಗೆ ಎಲ್ರಿಗೂ ಹೇಳಿದ್ದೀನಿ. ಈ ಹುಡುಗಿ ನನಗೆ ಸಿಕ್ಕಿದ್ದು ಹೆಂಗಪ್ಪ ಅಂತಂದರೆ, ನಾನು ನಮ್ಮ ನಾಯಿನ ಕರ್ಕೊಂಡು ವಾಕ್ ಮಾಡ್ತಾ ಇರಬೇಕಾದಾಗ ಈ ಹುಡುಗಿ ನನ್ನ ಕಣ್ಣಿಗೆ ಕಾಣಿಸ್ಬಿಟ್ಟು ನನ್ನನ್ನು ಶಾಪಿಂಗಿಗೆ ಕರ್ಕೊಂಡು ಹೋಗಿ ಅಂತು. ಶಾಪಿಂಗಿಗೆ ಕರ್ಕೊಂಡು ಹೋದೆ. ಅದಾದಮೇಲೆ ನಿಮ್ಮ ಮನೆಗೆ ಚೆನ್ನಾಗಿ ನೋಡ್ಕೊತೀರಾ, ನನ್ನನ್ನು ಕರ್ಕೊಂಡು ಹೋಗಿ ಅಂತ ಅಂತು. ಸೊ ಅದಾದಮೇಲೆ ಅವ್ರ ಅಪ್ಪ ಅಮ್ಮನೆಲ್ಲ ಕೇಳಿ ನಾನು ಕರ್ಕೊಂಡು ಹೋದೆ ಅಂತ ಹೇಳಿದರು ಸೋನು ಶ್ರೀನಿವಾಸ್ ಗೌಡ ಅವರು. ಅವ್ರ ತಂದೆ ತಾಯಿಗೂ ಕೂಡ ನನ್ನ ಕಡೆಯಿಂದ ಆಗುವಂತಹ ಸಹಾಯಗಳನ್ನು ಕೂಡ ನಾನು ಮಾಡಿದ್ದೆ ಅಂತಲೂ ಕೂಡ ಹೇಳಿದರು. ಆದರೆ ಎಂಡ್ ಆಫ್ ದಿ ಮೂಮೆಂಟ್ ಅಂತ ಬಂದಾಗ ತಂದೆ ತಾಯಿಗೆ ಹೇಳಿದ್ರು, ಇನ್ನೊಂದು ಮತ್ತೊಂದು ಮಗದೊಂದು ಅನ್ನೋದೆಲ್ಲ ಮ್ಯಾಟ್ರು. ಕಾನೂನು ಪ್ರಕಾರವಾಗಿ ಒಂದು ಮಗುನ್ನ ತಗೋಬೇಕು, ದತ್ತು ತಗೋಬೇಕು ಅಂತಂದರೆ ಏನೇನೆಲ್ಲ ರಿಸ್ಟ್ರಿಕ್ಷನ್ಸ್ಗಳಿದೆ, ಏನೇನೆಲ್ಲ ಅಂದರೆ ಕಾನೂನಿನ ಪ್ರಕ್ರಿಯೆಗಳೇನೇನಿದೆ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲದೆ ಸೋನು ಶ್ರೀನಿವಾಸ್ ಗೌಡ ಅವರು ಅರಿವೇ ಇಲ್ಲದೆ ಆ ಮಗುನ ದತ್ತು ತಗೊಂಡೆ ಅಂತ ಅಂದು, ಆ ಮಗುಗೆ ಅಡುಗೆ ಕೆಲಸ ಮಾಡ್ತಾಳೆ ನಮ್ಮ ಹುಡುಗಿ ಅಂತ ಅಂದ್ಬಿಟ್ಟು ಅಡುಗೆ ಕೆಲಸ ಮಾಡಿಸುವಂಥದ್ದಾಗ್ಬೋದು, ಅಥವಾ ಇನ್ನೂ ಅನೇಕ ವಿಚಾರಗಳನ್ನ ಅವರು ಡೈಲಿ ರೋಟೀನ್ಸ್, ಐ ಮೀನ್ ವ್ಲಾಗ್ ಥರ ಮಾಡಿಕೊಂಡು, ನಾನು ನಮ್ಮ ಪಾಪು ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ, ಇಲ್ಲಿ ಹೋಗ್ತಾ ಇದ್ದೀವಿ, ಪಾಪು ಬಟ್ಟೆ ನೋಡಿ, ಸ್ಲಿಪ್ಪರ್ ನೋಡಿ, ಇದನ್ನ ನೋಡಿ, ಅದನ್ನ ನೋಡಿ ಅಂದ್ಕೊಂಡು ಡೈಲಿ ವಿಡಿಯೋಗಳನ್ನೇ ಮಾಡಿ ಲಕ್ಷಾಂತರ ವ್ಯೂಸ್ಗಳನ್ನ ಕೂಡ ಪಡ್ಕೊತಾ ಇದ್ದಂಥವ್ರು ಸೋನು ಶ್ರೀನಿವಾಸ್ ಗೌಡ ಅವರು. ಅದರಿಂದ ತುಂಬ ದುಡ್ಡನ್ನು ಕೂಡ ಮಾಡ್ತಾ ಇದ್ದಂಥವ್ರು. ಆದರೆ ಇವತ್ತು ಆ ಮಕ್ಕಳ ಕಲ್ಯಾಣ ಆಯೋಗದವರು ಬಂದು ಅರೆಸ್ಟ್ ಮಾಡಿಸಿದ್ದಾರೆ. ಅಂದರೆ ಒಂದು ಮಗುನ್ನ ಯಾವುದೇ ಕಾರಣಕ್ಕೂ ದತ್ತು ತಗೋಬೇಕಂದ್ರೆ ಕೆಲವು ಪ್ರೊಸೀಜರ್ಸ್ಗಳಿರುತ್ತೆ. ಆ ಪ್ರೊಸೀಜರ್ಸ್ಗಳ ಪ್ರಕಾರ ಯಾವುದನ್ನು ಕೂಡ ಮಾಡಿಲ್ಲ ಸೋನು ಶ್ರೀನಿವಾಸ್ ಗೌಡ ಅವರು ಅನ್ನೋದು ಒಂದು ಆರೋಪ. ಆದರೆ ಇನ್ನೊಂದು ಆರೋಪ ಅಂತ ಬಂದಾಗ, ಸೋನು ಶ್ರೀನಿವಾಸ್ ಗೌಡ ಅವರು ಓಕೆ ದತ್ತು ತಗೊಂಡಿದ್ದೇ ಆದರೂ ಕೂಡ ಒಂದು ಮಗುನ್ನ ಅವರು 20-30 ವರ್ಷ ಆಗೋವರೆಗೂ ಕೂಡ, 20 ವರ್ಷ ಅಂದರೆ ಅವರು ಒಂದು ಏಜ್ ಲಿಮಿಟ್ಸಿಗೆ ಬರೋವರೆಗೂ ಕೂಡ ಅವ್ರನ್ನ ಎಲ್ಲೂ ಕೂಡ ಆ ಥರ ಪಬ್ಲಿಷ್ ಮಾಡೋ ಹಾಗಿಲ್ಲ. ಎಲ್ಲೂ ವಿಡಿಯೋಗಳಲ್ಲಾಗಲಿ ಇನ್ನೊಂದು ಮತ್ತೊಂದು ಮಗದೊಂದು ನಂದು ಅಂತ ಎತ್ತಿ ತೋರಿಸ್ಬಾರ್ದು. ಆದರೆ ಅವ್ರು ಮಾಡಿರ್ತಕ್ಕಂಥದ್ದು ತಗೊಂಡಾಗ್ಲಿಂದನೂ ಕೂಡ ಆ ಹುಡುಗಿನೇ ಇಟ್ಕೊಂಡು ದುಡ್ಡು ಮಾಡಿರ್ತಕ್ಕಂಥದ್ದು ಒಂದು ಕಡೆ ಅಂತ ಅಂದ್ಬಿಟ್ಟು, ನನಗಿಂತ ಮುಂಚೆ ಮೈಸೂರು ಮ್ಯಾಂಗೋ ಅವರು ಕೂಡ ವಿಡಿಯೋ ಮಾಡಿದ್ರು. ಮೈಸೂರು ಮ್ಯಾಂಗೋ ಅವರು ವಿಡಿಯೋ ಮಾಡಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಮೈಸೂರು ಮ್ಯಾಂಗೋ ಅವರು ವಿಚಾರದಲ್ಲಿ ಅವರು ವಿಡಿಯೋ ಮಾಡಿದ್ದು ಕೂಡ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಏನು ಚರ್ಚೆ ಅಂತ ಅಂದಾಗ, ಲೈಕ್ ಸೋನು ಶ್ರೀನಿವಾಸ್ ಗೌಡ ಅವರು ಆ ಒಂದು ವಿಡಿಯೋನ ನೋಡಿ ಇವನಿಗೆ ಲೈಕ್ಸು ವ್ಯೂಸಿಗೋಸ್ಕರ ಈ ಥರ ಎಲ್ಲ ಮಾಡ್ತಾನೆ, ಹಂಗೆ ಹಿಂಗೆ ಕಚಡ ನನ್ನ ಮಗ ಅಂತ ಏನೇನೋ ತುಂಬ ವಲ್ಗರಾಗೆಲ್ಲ ನಮ್ಮ ಮೈಸೂರು ಮ್ಯಾಂಗೋ ಅವ್ರಿಗೂ ಕೂಡ ಮಾತಾಡಿದರು ಸೋನು ಅವರು. ಆದರೆ ಅದೇನೋ ಅಂತಾರಲ್ಲ, ಹಂಗೆ ಮಾಡಿದ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಅಂತಾರಲ್ಲ, ಆ ಥರ ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ, ಹಾಗೆ ಸೋನು ಅವರು ಅಂದರೆ ಕಂಟೆಂಟ್ ಯಾವುದು ಸಿಗ್ಲಿಲ್ವೇನೋ ಪಾಪ. ಫಸ್ಟ್ ಆಫ್ ಆಲ್ ಆ ಹುಡುಗಿ ಕಂಟೆಂಟ್ ಸಿಕ್ಕಿಲ್ಲ ಅನ್ಸುತ್ತೆ ಯಾರಿಗೆ, ಸೋನು ಅವ್ರಿಗೆ. ಯಾಕೆ ಅಂತಂದರೆ ಬರೀ ಮೈ ಕುಣಿಸ್ಕೊಂಡು ಸೊಂಟ ಕುಣಿಸ್ಕೊಂಡು ಡ್ಯಾನ್ಸ್ ಮಾಡುವಂಥವ್ರು ಸೋನು ಶ್ರೀನಿವಾಸ್ ಗೌಡ ಅವರು.
ಆದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ಆ ಹುಡುಗಿ ಸಿಕ್ಕಿದ್ದಾದ್ಮೇಲಿಂದ ಸೀರೆ ಉಟ್ಕೊಳ್ಳೋದು ಏನ್ ಕೇಳ್ತೀರಾ, ಆ ಸೀರೆ ಉಟ್ಕೊಂಡು ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದು ಏನ್ ಕೇಳ್ತೀರಾ, ಆ ಹುಡುಗಿಗೆ ನಾನು ಅದನ್ನ ಕೊಡಿಸ್ದೆ, ಆ ಹುಡುಗಿಗೆ ಊಟ ಕೊಡಿಸಿದ್ದು ಕೂಡ ಬಿಲ್ ತೋರ್ಸೋದ್ ಏನ್ ಕೇಳ್ತೀರಾ, ಲುಲು ಮಾಲಿ ಕರ್ಕೊಂಡು ಹೋದ್ರೆ ಆ ಹುಡುಗಿಗೆ ಊಟ ಕೊಡ್ಸೋದಾಗ್ಲಿ ಅದ್ರದ್ದು ಬಿಲ್ ಇಟ್ಕೊಂಡು ತೋರ್ಸೋದ್ ಏನ್ ಕೇಳ್ತೀರಾ. ಒಂದೊಂದು ಕೂಡ ವಿಚಿತ್ರವಾಗಿ ಅವರು ಅದನ್ನೇ ಕಂಟೆಂಟ್ ರೂಪದಲ್ಲಿ, ಓಕೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಅದಿರಬೇಕು. ಸೋನು ಶ್ರೀನಿವಾಸ್ ಗೌಡ ಅವರು ಅದನ್ನ ತುಂಬಾ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಯೂಸ್ ಮಾಡಿ ಈಗ ತಗಲಾಕೊಂಡಿರುವಂಥದ್ದು. ಸದ್ಯಕ್ಕೆ ಈಗ ಪೊಲೀಸ್ನವರು ಅರೆಸ್ಟ್ ಕೂಡ ಮಾಡಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಮುಂದೆ ಸೋನು ಶ್ರೀನಿವಾಸ್ ಗೌಡ ಅವರು ಪರಿಸ್ಥಿತಿ ಅಥವಾ ಅವರ ಒಂದು ಮನಸ್ಥಿತಿ ಯಾವ ಥರ, ಏನು ಎತ್ತ, ಅಥವಾ ಆ ಮಗುನ ಸೋನು ಶ್ರೀನಿವಾಸ್ ಗೌಡ ಅವರೇ ಇಟ್ಕೊಂತಾರ ಇಲ್ವಾ, ಅಥವಾ ಅವ್ರ ತಂದೆಯವರ ತಾಯಿಗೆ ಅವ್ರನ್ನ ವಾಪಸ್ ಕೊಡ್ತಾರ, ಅಥವಾ ಅವ್ರಿಗೆ ಅಷ್ಟು ನಾನು ಒಳ್ಳೇದೇ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಇದ್ದು ಏನಾದ್ರೂ ಅಂದರೆ ಅವ್ರ ತಂದೆ ತಾಯಿಗೆ ತಾನು ಒಬ್ಳು ಮಗಳ ಥರದಲ್ಲಿ ಆ ಹುಡುಗಿನ ಅಥವಾ ಅವ್ರ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಸೋನು ಶ್ರೀನಿವಾಸ್ ಗೌಡ ಅವರು. ಕಾದ್ ನೋಡ್ಬೇಕಾಗಿದೆ. ಇದೇ ಥರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ KFI ನ್ಯೂ ಅಪ್ಡೇಟ್ ಚಾನಲನ್ನು ವೀಕ್ಷಿಸ್ತಾ ಇರಿ.